ನಮಸ್ಕಾರ. ನೀವು ನೋಡ್ತಾ ಇದ್ರ PNS ವಿಸ್ತಾರ ನ್ಯೂಸ್. ನಾನು ಐಶ್ವರ್ಯಗೌಡ. ಟಾಕ್ಸಿಕ್ ಅಬ್ಬರ ಶುರುವಾಗಿರುವಂಥದ್ದು 6 ಗಂಟೆಯಿಂದಲೇ ಶೋಗಳು ಅಷ್ಟೇ ಫುಲ್ ಆಗಿರುವಂಥದ್ದು. ಇಲ್ಲಿ ಚಿಕ್ಕೋರಿಂದ ದೊಡ್ಡವ್ರ ಮಟ್ಟಕ್ಕೂ ಯಶೋವರ ಫ್ಯಾನ್ಸ್ ಅದೇ ರೀತಿ ಮಹಿಳಾ ಅಭಿಮಾನಿಗಳ ತುಂಬಾ ನೋಡಕ್ ಬಂದ್ರೆ ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಮೇಡಮ್, 6 ಗಂಟೆ ಫ್ಯಾನ್ ಶೋ ನೋಡಕ್ ಬಂದ್ರೆ ಎಷ್ಟು ಕಾತರದಿಂದ ಕಾಯ್ತಿದ್ದೀರಾ? ಫುಲ್ ಎಕ್ಸೈಟ್ಮೆಂಟ್, ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ. ಆ್ಯಂಡ್ ಬಾಸ್ ಮೂವಿ ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಯಸ್ ಸರ್. ಈ ಮೂವಿ ಸೂಪರ್ ಹಿಟ್ ಆಗುತ್ತೆ ಅಂತ ಪಕ್ಕ ಎಲ್ರಿಗೂ ಗೊತ್ತಿದೆ. ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ರಿಯಲಿ ಎಕ್ಸೈಟೆಡ್. ಏನು ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಡ್ಯಾಡಿ ಈಸ್ ಹೋಮ್. Very proud and he is my biggest inspiration. ವರ್ಡ್ಸೇ ಇಲ್ಲ ಅವ್ರ ಬಗ್ಗೆ. ಏನಾದರೂ ಒಂದು ಸಾಧನೆ ಮಾಡಬೇಕು, ಗಾಂಧಿನಗರದಲ್ಲಿ ಒಂದು ದೊಡ್ಡ ಕಟೌಟ್ ನಿಲ್ಲಿಸ್ಬೇಕು ಅಂತ ಇದ್ದರೆ ದಟ್ ಈಸ್ ಅದನ್ನು ಮಾಡಿದ್ದಾರೆ ಸರ್. ಸೊ ಅವರೇ ನಮ್ಮ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಆ್ಯಂಡ್ ವಿ ಲವ್ ಯು. ಎಸ್ ಸರ್, ವಿ ಲವ್ ಯು. ನೋಡಿದ್ರಲ್ಲ, ಅವ್ರು ನನ್ನ ದೊಡ್ಡ ಇನ್ಸ್ಪಿರೇಷನ್ ಅನ್ನುವಂಥ ಮಾತು ಅವರ ಅಭಿಮಾನಿಗಳಿಗಾಗಿತ್ತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಐಶ್ವರ್ಯಗೌಡ, PNS ವಿಸ್ತಾರ ನ್ಯೂಸ್, ಬೆಂಗಳೂರು. You know what you want to ask him? He's from San Francisco here for this movie. 6 ಗಂಟೆಯಿಂದ ಅಲ್ಲ ಮೇಡಮ್, 4 ಗಂಟೆಯಿಂದ ಆಗಿರೋದು. ಏನು ಹೇಳೋಣ, ನೀವೇ ನೋಡಿ ಹಿಂದೆಗಡೆ ಏನು ನಡೀತಾ ಇದೆ ಅಂತ. 4 ವರ್ಷದಿಂದ ವೆಯ್ಟ್ ಮಾಡ್ತಾ ಇದ್ರು ಎಲ್ಲರೂ. ಈ ಥರ ಜೋಶು, ಈ ಥರ ವೈಬು ಕಾಯ್ತಾ ಇದ್ರು. ಯಾವುದೋ ಒನ್ ಆಫ್ ದ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ನಮಗೆ ಬಂದಿರಲಿಲ್ಲ ಸ್ಯಾಂಡಲ್ವುಡ್ಡಲ್ಲಿ. ವಿ ಆರ್ ವೇಟಿಂಗ್ ಫಾರ್ ದಿಸ್ ಮೂಮೆಂಟ್, ವಿ ಆರ್ ಎಂಜಾಯಿಂಗ್ ಇಟ್, ವಿ ಆರ್ ಲಿವಿಂಗ್ ಆನ್ ಇಟ್ ಅಷ್ಟೇ. ಆ್ಯಕ್ಚುಲಿ ನಾನು ಯಶೋರ್ ಬಗ್ಗೆ ಏನು ಕಮೆಂಟ್ ಮಾಡೋಕ್ಕೆ ಹೋಗಲ್ಲ, ಬಿಕಾಸ್ ಅದು ಎಲ್ರಿಗೂ ಗೊತ್ತಿದೆ. ಫ್ರಮ್ ನೋ ವೇರ್ ಟು ಸಮ್ವೇರ್, ಫ್ರಮ್ ಎವ್ರಿವೇರ್. ಅವ್ರು ಇವಾಗ ಎಲ್ಲ ಕಡೆ ಹೋದ್ರು, ಆಲ್ ಓವರ್ ಇಂಡಿಯಾ ಅವ್ರದ್ದೇ ಮಾತುಕತೆ ಇವಾಗ ನಡೀತಾ ಇರೋದು. ಓಕೆ, ಫ್ರಮ್ ಆಲ್ ದ ಥಿಂಗ್ಸ್, ಫ್ರಮ್ ಸ್ಯಾಂಡಲ್ವುಡ್ ಇರ್ಬೋದು, ಬಾಲಿವುಡ್ ಇರ್ಬೋದು, ಎಲ್ಲದರಲ್ಲೂ ಅಷ್ಟೇ. ಇನ್ನೇನು ಹೇಳೋಣ, 100% ಇಲ್ಲ ಅನ್ಕೊ. ಇಲ್ಲ, ಏನು ಹೇಳಕ್ಕಿಲ್ಲ. ಐ ಥಿಂಕ್ he said it all. It's worth seeing. Kannada industry boomed so well. I don't know, many years probably. Almost, yeah. That's why daddy's home. ತುಂಬ ಹೆಮ್ಮೆ ವಿಷಯ ಅಷ್ಟೇ. ಕನ್ನಡ ಇಂಡಸ್ಟ್ರಿ ಇಷ್ಟೊಂದು ಬೆಳೆದಿದೆ, ಇನ್ನೂ ಬೆಳಿಬೇಕು ನನ್ನ ಪ್ರಕಾರ. ಬಟ್ ತುಂಬ ಖುಷಿ ಆಗ್ತಿದೆ ಜನರೆಲ್ಲ ನೋಡಿ. ಈಸ್ ಹಾರ್ಡ್ ವರ್ಕ್, ಈಸ್ ವಿಷನ್. ಥ್ಯಾಂಕ್ ಯು. ಥ್ಯಾಂಕ್ಸ್. ನಮಸ್ಕಾರ ಅಕ್ಕ. ಹೌದಕ್ಕ, ಡೈಯಾರ್ಡ್ ಫ್ಯಾನು. 4 ವರ್ಷ ವೆಯ್ಟ್ ಮಾಡಿದ್ದೀವಿ. ಒಂದು ರಾತ್ರಿ ವೆಯ್ಟ್ ಮಾಡೋಕ್ಕಾಗಿಲ್ಲ ಅಕ್ಕ ಮೂವಿಗೋಸ್ಕರ. ಮಲ್ಗೆ ಇಲ್ಲ ಅಕ್ಕ. ಯಾವಾಗ ಫ್ಯಾನ್ ಶೋ ನೋಡೋಕೆ ಬರ್ತೀವೋ ಅಂತ ಕಾಯ್ತಾ ಇದ್ದಿದ್ವಿ. ಈ ಸತಿ ಯುದ್ಧನೇ ಬೇರೆ, ಟಾಕ್ಸಿಕ್ ಹವಾನೇ ಬೇರೆ. ಬಾಸ್, ಇಷ್ಟು ಮಾಡೋಕ್ಕೇನೆ ಅಷ್ಟು ಕಷ್ಟಪಟ್ಟಿದ್ರಿ. ಇನ್ನೂ ಬೇಕಾ ಅನ್ನೋ ಥರ ಮಾಡ್ತಾ ಇದ್ದಾರೆ. ಇನ್ನೂ ಬೇಕಾದ್ರೆ ಮಾಡ್ತೀವಿ ಇಬ್ರು ಅಣ್ಣ. ನಾವು ನನ್ನ ಅಪ್ಪಟ ಅಭಿಮಾನಿ ಅಣ್ಣ. ನಿಮಗೆ ಥ್ಯಾಂಕ್ಸ್ ಅಣ್ಣ. ರಾತ್ರಿಯಿಂದ ಇಲ್ಲೇ ಇದ್ದೀನಿ. ಯಶ್ ಬಾಸ್ ಅಂದರೆ ತಂದೆ ತಾಯಿಗಿಂತ ಜಾಸ್ತಿ ಪ್ರಾಣ ನನಗೆ. ಅವ್ರಿಗೋಸ್ಕರ ಪ್ರಾಣನೇ ಬೇಕಾದ್ರೆ ಕೊಟ್ಬಿಡ್ತೀನಿ. ಫಕಿಂಗ್ ಮ್ಯಾನೇಜ್ ಈ ಸತ ಯುದ್ಧನೇ ಬೇರೆ ಅಕ್ಕ. ನಾವು 12 ಗಂಟೆ ಹೊಸೂರಿಂದ ಬಂದಿರೋದು. ಹೊಸೂರಿಂದ ಬಂದು 12 ಗಂಟೆಯಿಂದ ಕಾಯ್ತಾ ಇದ್ದೀರಿ. 4 ವರ್ಷ ಆದ್ಮೇಲೆ ಬಾಸ್ ಮೂವಿ ರಿಲೀಸ್ ಆಯ್ತಾ ಇದೆ. ತುಂಬಾ ಕುತೂಹಲದಿಂದ ಕಾಯ್ತಾ ಇದೀವಿ ನೋಡ್ಬೇಕು ಅಂತ. ಮೂವಿ ನೋಡಿ ನೆಕ್ಸ್ಟ್ ರಿವ್ಯೂ ಹೆಂಗೈತೆ ಅಂತ ತಿಳಿಸ್ತೀವಿ. ಅವ್ರಿಗೇನು ನಾವೇನು ಹೇಳಕ್ಕಾಗುತ್ತೆ ಅಕ್ಕ, ದೊಡ್ಡವರು. ಮೆಜೆಸ್ಟಿಕ್ ಅಲ್ಲಿ ನಿಂತ್ಕೋಬೇಕು ಅಂತವ್ರೆ, ನಿಂತವ್ರೆ ಅಷ್ಟೇ. ರಾಕಿಂಗ್ ಸ್ಟಾರ್ ಎಸ್ಕೆ, ನಮ್ ಬಾಸು ಯಾರು? ರಾಕಿಂಗ್ ಸ್ಟಾರ್ ಸಂತೋಷ್ ಹೇಳ್ರ. ಯಶ್ ಇದೇ ಮೆಜೆಸ್ಟಿಕ್ ಅಲ್ಲಿ ಯಶ್ ಬಾಸು ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ರು. ಇವತ್ತು ಇದೇ ಗಾಂಧಿನಗರಲ್ಲಿ ಈ ಸೆಂಟ್ರಲ್ ಇಷ್ಟು ಜನರ ಪ್ರೀತಿ ಗಳಿಸಿದಕ್ಕೆ ಇದು ನಮ್ಮ ಕನ್ನಡಿಗರ ಎಕ್ಕಡ ಎನ್ನಡ ಅನ್ನೋರು ಬಾಯಲ್ಲಿ ಕನ್ನಡ ಮಾತಾಡ್ಸೋದು ನಮ್ಮ ಯಶ್ ಬಾಸು. ಜೈ ಯಶ್ ಬಾಸ್. ಪಿಕ್ಚರ್ ಮಾತ್ರ ಸೂಪರ್, ಅದ್ಭುತವಾಗಿದೆ. ಯಾವ ಮಟ್ಟಕ್ಕಿದೆ ಅಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಒಂದು ಪಿಕ್ಚರ್ ಆಗಬೇಕು ಅಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಒಂದು ಆಗಿದೆ ಅಂದ್ರೆ ಅದು ಗ್ರೇಟು.
ಪಿಕ್ಚರ್ನ ನೀವು ಒಂದೊಂದು ಡೈಲಾಗು ಕೂಡ ಯಶ್ ಆ್ಯಕ್ಟಿಂಗ್ ಬಗ್ಗೆ ಆಲ್ರೆಡಿ ಗೊತ್ತಿದೆ. ಒಬ್ಬ ಮಿಡಲ್ ಕ್ಲಾಸ್ ಪರ್ಸನ್ ಇವತ್ತಿನ ದಿವಸ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆಗಿದೆ ಅಂದರೆ ಯಾವ ಮಟ್ಟಕ್ಕೆ ಆಗ್ತಿದೆ ಅಂದರೆ, ಕನ್ನಡ ಇಂಡಸ್ಟ್ರಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಬೇರೆ ಪಿಕ್ಚರ್ ಭಾಷೆಗಳು ಬಂದು ಆರ್ಭಟಿಸ್ತಿದ್ದು, ಇವತ್ತಿನ ದಿವಸ ಬೇರೆ ಸ್ಟೇಟಲ್ಲಿ ಹೌಸ್ಫುಲ್ ಅಂತ ತೋರಿಸ್ತಿರೋವಂಥ ಒಂದು ಏಕೈಕ ಪಿಕ್ಚರ್ ಅಂದರೆ ಟಾಕ್ಸಿಕ್. ಅದರಲ್ಲೂ ನಾನು ಇನ್ನೊಬ್ಬರನ್ನ ನೆನೆಸ್ಕೊಬೇಕು ಈ ವಿಷಯದಲ್ಲಿ ಅಂತ ಹೇಳಿದ್ರೆ, ರಿಷಿಕಾ ಸಿಂಗ್. ಅಂದ ಚಂದ ಅಂತ ತುಂಬ ಮಾತಾಡಿದ್ರಿ, ಬನ್ನಿ ನೋಡಿ ಪಿಕ್ಚರ್ ನೋಡ್ಬಿಟ್ಟು ಹೇಳ್ಬೇಕು ಅವೆಲ್ಲ. ಯಾಕೆ ಅಂದರೆ ನಮ್ಮ ಜನರಲ್ಲಿ ನೀವೊಬ್ಬರು ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದು ಒಂದು ಕ್ಯಾಮ್ರಾ ಯಾವ ರೀತಿ ಹಿಡಿತಾರೆ ಅನ್ನೋದು ನಿಮಗೆಲ್ಲ ಗೊತ್ತಿರುತ್ತೆ. ಆ ವ್ಯಕ್ತಿ ಯಾವ ರೀತಿ ನಿಂತಿರ್ತಾರೆ, ಯಾವ ರೀತಿ ಗ್ರಾಫಿಕ್ ಆಗುತ್ತೆ ಅನ್ನೋದು ಗೊತ್ತಿರುತ್ತೆ. ನೀವು ಒಬ್ಬ ಹುಡುಗ ಅಂದರೆ ಯಶ್ ಅವರು ನೇಕಡಾಗಿ ನಿಂತ್ಕೊಂಡಿದ್ದಾರೆ ಅಂದರೆ ಅದು ನಿಜವಾಗ್ಲೂ ನೇಕಡಾಗಿ ನಿಲ್ಸಿದ್ದಾರೆ ಅನ್ನೋ ಭಾವನೆ ತರ್ತೀರೇನ್ರಿ? ಅಲ್ಲೊಂದು ಹೆಣ್ಮಗಳು ನಿಜವಾಗ್ಲೂ ಕುತ್ಕೊಂಡು ಒಂದು ಆ್ಯಕ್ಟಿಂಗ್ ಮಾಡಬೇಕು ಅಂದರೆ ಆ ಸೀನ್ಗಳಿಗೆ ನೀವು ಅಲ್ಲಿ ನಿಜವಾಗ್ಲೂ ಆಗ್ತಿದೆ ಅನ್ನೋ ಭಾವನೆ ತರಿಸ್ತೀರಲ್ಲ. ಯಾವ ರೀತಿ ಇದು ನೀವು ಮಾಡ್ತಾ ಇದ್ದೀರ? ಒಂದು ಫಿಲಿಮ್ ಇಂಡಸ್ಟ್ರಿಯಿಂದ ಬಂದು ನೀವು ಅಂತ ರಿಷಿಕಾ ಅವ್ರಿಗೆ ಕೇಳ್ತೀನಿ, ಬನ್ನಿ ಪಿಕ್ಚರ್ ನೋಡಿ, ಮಜಾ ಮಾಡಿ. ನಮ್ಮ ಅಪ್ಪು ಬಾಸ್ ಹೇಳ್ದಂಗೆ ಫಸ್ಟ್ ಶೋ ಕನ್ನಡ ಪಿಕ್ಚರ್ ನೋಡಿ ಮಜಾ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ. ಚಿಕ್ಕ ಮಕ್ಳುಗಳ ದಯವಿಟ್ಟು ಅದೊಂದು ಜ್ಞಾಪಕ ಇಟ್ಕೊಂಡು ಬನ್ನಿರಿ, ಚಿಕ್ಕ ಮಕ್ಳನ್ನ ಕರ್ಕೊಂಬರ್ಬೇಡ್ರಿ. ಏನೇ ಇದ್ರೂ ಕುಣಿಯೋದು ತಾಕತ್ತು, ಕುಣಿಸೋದು ನಮ್ಗೆ ಗೊತ್ತು, ನಮ್ಮ ತಾಳಕ್ಕೆ ಕುಣಿದವ್ರು ಬಂದರೆ ಅದೇ ನಮ್ಮ ದೌಲತ್ತು. ಯಶ್ ಆಲ್ ದಿ ಬೆಸ್ಟ್. ಅಭಿಮಾನಿಗಳಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಟಾಕ್ಸಿಕ್ ಅಬ್ಬರ ಶುರುವಾಗಿದೆ, ನೋಡಕ್ ಬಂದಿದ್ರೆ ಎಷ್ಟು ಕಾತರದಿಂದ ಕಾಯ್ತಾ ಇದ್ದೀರಾ? ನಿಜವಾಗ್ಲೂ ಇದು ಹೆಚ್ಚಿಗೆ ಮೇಲೆ ಒಂದು ವರ್ಷದಿಂದ ನಾವು ಕಾಯ್ತಾ ಇದ್ವಿ. ಯಾಕೆಂದರೆ ನಮ್ಮ ಕನ್ನಡದ ಒಬ್ಬ ಯಶ್ ಬಂದ್ಬಿಟ್ಟು ಇವತ್ತು ಈ ಲೆವೆಲ್ಗೆ ಬಂದಿದೆ ಅಂದರೆ ನಮಗೆಲ್ಲ ಹೆಮ್ಮೆ. ಆದ್ದರಿಂದ ನಾವು ಎಲ್ಲರೂ ಇದನ್ನು ಸಂತೋಷದಿಂದ ನಾವು ಎಂಜಾಯ್ ಮಾಡ್ತಾ ಇದ್ದೀವಿ. ಖಂಡಿತ ನಮಗೂ ಖುಷಿ ಇದೆ. ಈ ಥರ ಒಂದು ಅಬ್ಬರ ಕನ್ನಡದ್ದು ಎಲ್ಲ ಕಡೆ ಈ ವಿಶ್ವಾದ್ಯಂತ ಬೆಳೀತಾ ಇರೋದ್ರಿಂದ ತುಂಬ ಖುಷಿ ಆಗ್ತಾ ಇದೆ. ನಾವು ಅದನ್ನು ಇವತ್ತು ನೋಡಬೇಕು ಅಂತ ಕಣ್ತುಂಬ ಬೆಳಗಿನ ಜಾವನೆ ಬಂದು ನಾವು ಇವತ್ತು ನೋಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. 4 ವರ್ಷದಿಂದ ಪರಿಶ್ರಮ ಹಾಕಿ ಈ ಸಿನಿಮಾ ಮಾಡಿದ್ದಾರೆ. 4 ವರ್ಷ ಯಾವುದೇ ರೀತಿಯಾದ ಸಿನಿಮಾ ಬಂದಿರಲಿಲ್ಲ ಯಶ್ ಅವ್ರದ್ದು. ಎಷ್ಟು ಕಾತರದಿಂದ ಕಾಯ್ತಿದ್ದೀರಾ ನೀವು ಟಾಕ್ಸಿಕ್ ನೋಡಕ್ಕೆ? ನಿಜವಾಗ್ಲೂ ರಿಯಲಿ ನಮಗೆ ಖುಷಿಯಾಗಿದೆ. ಒಬ್ಬ ಕಾರ್ಮಿಕ ಆಗಿ ಹುಡುಗ ಮಂಡ್ಯದಿಂದ ಬೆಂಗಳೂರಿಗೆ ಬಂದು ಈ ಲೆವೆಲ್ಗೆ ಗಾಂಧಿನಗರದಲ್ಲಿ ಇಡೀ ಇಂಡಿಯಾ ಎಲ್ಲ ವರ್ಲ್ಡಲ್ಲಿ ಹೆಸರು ಮಾಡಿದಲ್ಲ ಯಶುಗೆ, ರಿಯಲಿ ಗ್ರೇಟ್. ಆಮೇಲೆ ಎರಡನೇದು ಮುಂದಕ್ಕೆ ಏನಾಗಬೇಕು ಅಂದರೆ ಇನ್ನೂ ಒಳ್ಳೊಳ್ಳೆ ಪಿಕ್ಚರ್ ಬರಬೇಕು. ಹಾಲಿವುಡ್ ಎಲ್ಲ ಕಂಪ್ಲೀಟ್ ಇವತ್ತು ಒಡಿಶಾ ಆಗಿದೆ. ಇಷ್ಟು ಥಿಯೇಟ್ರ್ ರಿಲೀಸ್ ಆಗಿದೆ. ಅಮೆರಿಕ ಕೂಡ ಇವತ್ತು ಕ್ಯೂವಲ್ಲಿ ನಿಂತ್ಕೊಂಡು ಟಿಕೆಟ್ ತೊಗೊಂಡಿದ್ದಾರೆ. ಇಡೀ ಹಾಲೇ ಬುಕ್ ಮಾಡಿದ್ದಾರೆ ಅಮೆರಿಕದಲ್ಲಿ. ನಿಜವಾಗ್ಲೂ ಖುಷಿ ಇದೆ. ಆಮೇಲೆ ಮುಂದಕ್ಕೆ ಒಂದಿನ ಇವರು CM ಆಗಬೇಕು, ನಮ್ಮ ಕರ್ನಾಟಕಕ್ಕೆ ವಿಜಯ್ ಥರ CM ಆಗಬೇಕು ಅನ್ನೋ ಒಂದು ಆಸೆ ಇದೆ ನಮಗೆ. ನಾನು ಮಂಡ್ಯದಿಂದ ಬಂದಿದ್ದೀನಿ, ರಾಜೇಶ್ ಗೌಡ್ರ ಅಂತ. ರಿಯಲಿ ನಾನು ಫಸ್ಟ್ ಟೈಮು ಯಶುಗೋಸ್ಕರ ಪಿಕ್ಚರ್ ಬರೋದು. ಪುನೀತ್ ಬಿಟ್ಟರೆ ಯಶುನ ನಾನು ಇವತ್ತುವರೆಗೂ ಲೈಕ್ ಮಾಡಿರೋದು. ಆದರೆ ನಿಜವಾಗ್ಲೂ ರಿಯಲಿ ಗುಡ್. ಗುಡ್. ಒಬ್ಬ ಬಡ ಹುಡುಗ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಹೆಸರು ಮಾಡ್ತಾ ಇರೋದು ಅದು ಯಶ್ ಅವರ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಾನು ಮಂಡ್ಯದಿಂದ ಬಂದಿದ್ದೀನಿ, ಅವರು ಕೂಡ ವಿಜಯ್ ತರ ರಾಜಕೀಯಕ್ಕೆ ಬರಬೇಕು ಅನ್ನುವಂತಹ ಮಾತು ಅವರ ಅಭಿಮಾನಿಗಳದ್ದಾಗಿತ್ತು. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಐಶ್ವರ್ಯಗೌಡ, PNS ವಿಸ್ತಾರ ನ್ಯೂಸ್, ಬೆಂಗಳೂರು. ಬಾಕ್ಸ್ ಆಫೀಸ್ ಪುಡಿ ಇವತ್ತು ಪುಡಿ ಇಡೀ ಮೂವಿನೇ ಇಷ್ಟ ನನಗೆ. ಇಷ್ಟ. ಈ ಡೈಲಾಗ್ ಇಲ್ಲಿ ನೆನಪು ಬರಲ್ಲ ಇವಾಗ. ಇನ್ನು ಫುಲ್ ಮೂವಿ ನೋಡ್ತೀವಿ, ಬಂದ್ಮೇಲೆ ಮತ್ತೆ ಹೇಳ್ತೀವಿ. ಬಾಕ್ಸ್ ಆಫೀಸ್ ಪುಡಿ ಇವತ್ತು. ನೋಡಿದೆ ಮೇಡಮ್. ಏನು ನೋಡಿದೆ. ಫಸ್ಟ್ ಹಾಫ್ ಮುಗಿದಿದೆ. ಇದುವರೆಗೂ ತುಂಬ ಎಂಗೇಜಿಂಗ್ ಆಗಿತ್ತು. ಸೆಕೆಂಡ್ ಹಾಫ್ ನೋಡಬೇಕು. ಓವರಾಲ್ ಮೇಕಿಂಗೇ ಇಷ್ಟ ಆಯಿತು. ಎಲ್ಲೂ ಬೋರ್ ಅನ್ಸಲ್ಲ, ಯಾವುದು ಓವರ್ ಸೀನ್ ಇಲ್ಲ. ಸಿನಿಮಾಗೆ ಎಷ್ಟು ಬೇಕೋ ಅಷ್ಟು ಕತೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ಪ್ಲಸ್ ಪಾಯಿಂಟು. ರವಿ ಬಸ್ರೂರ್ ಅವ್ರು ಹೇಳ್ದಂಗೆ ಒನ್ ಆಫ್ ದ ಬೆಸ್ಟ್ BGM ವರ್ಕ್ ಈ ಫಿಲಮಲ್ಲಿ. ಸೂಪರ್. ಆ್ಯಕ್ಚುಲಿ 4 ವರ್ಷ ವೇಟ್ ಮಾಡೋದಕ್ಕೆ ವರ್ತು ಮೇಡಮ್. ಆ್ಯಕ್ಚುಲಿ ಎಕ್ಸ್ಪೆಕ್ಟೇಷನ್ಗಿಂತ ಡಬಲ್ ರೀಚ್ ಆಯಿತು. ಆ್ಯಕ್ಚುಲಿ ಹೇಳಬೇಕಂದ್ರೆ ಯಶ್ ಅವ್ರ ಆ್ಯಕ್ಟಿಂಗು ಅಲ್ಟಿಮೇಟ್. ಆ BGM, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಎಲ್ಲನೂ ಸೂಪರ್ ಆಗಿದೆ. ಮೇನ್ಲಿ ಯಶ್ ಅವ್ರ ಕ್ಯಾರೆಕ್ಟರ್, ಆಮೇಲೆ ಎಲ್ಲ ಕ್ಯಾರೆಕ್ಟ್ರಿಗೂ ಒಂದು ಎಸ್ಟಾಬ್ಲಿಷ್ಮೆಂಟ್ ಅಂತಿದೆ. ಸೊ ಸೂಪರ್ ಆಗಿದೆ, ಇಷ್ಟ ಆಯಿತು. ಸೆಕೆಂಡ್ ಹಾಫ್ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ಸೊ ಮೇ ಬಿ ಪಾರ್ಟ್ 2 ಬರ್ಬೋದು, ಬಟ್ ವೇಟ್ ಮಾಡ್ತಾಯಿದ್ದೀವಿ, ಗೊತ್ತಿಲ್ಲ, ಅನೌನ್ಸ್ ಮಾಡ್ಬೋದು, ಹೇಳೋಕ್ಕಾಗಲ್ಲ. ಥ್ಯಾಂಕ್ ಯು ಮೇಡಮ್. ಚೆನ್ನಾಗಿದೆ. ಫಸ್ಟ್ ಹಾಫ್ ನೋಡಿದ್ವಿ, ಸೆಕೆಂಡ್ ಹಾಫ್ ವೇಟ್ ಮಾಡ್ತಾಯಿದ್ದೀವಿ. ಮೂವಿ ಜಬರ್ದಸ್ತ್ ಆಗಿದೆ, ಎಲ್ಲೂ ಬೇಜಾರಿಲ್ಲ. ನಾವು ಮೂವಿಗೋಸ್ಕರ ಬಿಜಾಪುರದಿಂದ ಬಂದಿರೋದು. ಕಟ್ಟ ಯಶ್ ಅಭಿಮಾನಿ. ಟ್ಯಾಟು ಬೇರೆ ಹಾಕ್ಸ್ಕೊಂಡಿದ್ದೀವಿ. ಚೆನ್ನಾಗಿದೆ. ದಂಗಲ್ ರೆಕಾರ್ಡ್ ಮುರಿಯೋ ಚಾನ್ಸಸ್ ಇದೆ. ಹೈಯೆಸ್ಟ್ ದಂಗಲ್ ರೆಕಾರ್ಡ್ ಇರೋದು ಇಂಡಿಯಾದಲ್ಲಿ. ಟಾಕ್ಸಿಕ್ ಮುರಿಯೋ ಚಾನ್ಸಸ್ ಇದೆ ಅಷ್ಟೇ. ಇದೆ. ಫಸ್ಟ್ ಹಾಫು ಚೆನ್ನಾಗಿದೆ. ಫಸ್ಟ್ ಹಾಫು ಸ್ವಲ್ಪ ಎಮೋಷನ್ಸ್ ಎಲ್ಲ ಮಿಕ್ಸ್ ಇದೆ ಫಸ್ಟ್ ಹಾಫು. ಇವಾಗ ನೆಕ್ಸ್ಟ್ ಏನೋದು ರಾ ಇರ್ಬೋದು. ರಾ ಅಂದರೆ ಸ್ವಲ್ಪ ಮಾಸಾಗಿರ್ಬೋದು ಅಂತ ನಾವು ಎಕ್ಸೆಪ್ಟ್ ಮಾಡ್ತಾಯಿದ್ದೀವಿ. ನೋಡಬೇಕು ಏನಾಗುತ್ತೆ ಅಂತ.
4 ವರ್ಷದಿಂದ ರಾಖಿ, ಇವಾಗ ರಾಯ. ಈ ರಾಯ ಕರ್ನಾಟಕದಲ್ಲಿ ಕನ್ನಡ ಫಿಲಮ್ ಇಂಡಸ್ಟ್ರಿಲಿ ರಾಖಿ ಬೈನ, ರಾಖಿ ಅಂದ್ರೆ ರಾಖಿ ಸ್ಟಾರ್, ಅವ್ರನ್ನ ಯಾರು ಬೀಟ್ ಮಾಡೋಕ್ಕಾಗಲ್ಲ. ಅವ್ರು ಯಾವುದೋ ರೇಂಜಲ್ಲಿದ್ದಾರೆ. ಸಲಾಂ ರಾಖಿ ಬಾಯ್. ಇವಾಗ ರಾಯ 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 ಒಂದೊಂದಲ್ಲಿ ರಾಯ ರಾಖಿ ಬಾಯ್. ಹೌದಕ್ಕ, ಡೈಯಾರ್ಡ್ ಫ್ಯಾನು. 4 ವರ್ಷ ವೇಟ್ ಮಾಡಿದ್ದೀವಿ, ಒಂದು ರಾತ್ರಿ ವೇಟ್ ಮಾಡೋಕ್ಕಾಗಿಲ್ಲ ಅಕ್ಕ ಮೂವಿಗೋಸ್ಕರ. ಮಲ್ಗೆ ಇಲ್ಲ ಅಕ್ಕ, ಯಾವಾಗ ಫ್ಯಾನ್ ಶೋ ನೋಡಕ್ ಬರ್ತೀವ ಅಂತ ಕಾಯ್ತಾ ಇದ್ದಿದ್ವಿ. ಈ ಸತಿ ಯುದ್ಧನೇ ಬೇರೆ, ಟಾಕ್ಸಿಕ್ ಹವಾನೇ ಬೇರೆ. ಬಾಸ್ ಇಷ್ಟು ಮಾಡೋಕ್ಕೇನೆ ಅಷ್ಟು ಕಷ್ಟಪಟ್ಟಿದ್ರಿ, ಇನ್ನೂ ಬೇಕಾ ಅನ್ನೋ ಥರ ಮಾಡ್ತಾ ಇದ್ದಾರೆ. ಇನ್ನೂ ಬೇಕಾದ್ರೆ ಮಾಡ್ತೀವಿ ಬ್ರೋ ಅಣ್ಣ. ನಾವು ನನ್ನ ಅಪ್ಪಟ ಅಭಿಮಾನಿ ಅಣ್ಣ, ನಿಮಗೆ ಥ್ಯಾಂಕ್ಸ್ ಅಣ್ಣ. ರಾತ್ರಿಯಿಂದ ಇಲ್ಲೇ ಇದ್ದೀನಿ. ಯಶ್ ಬಾಸ್ ಅಂದರೆ ತಂದೆ ತಾಯಿಗಿಂತ ಜಾಸ್ತಿ ಪ್ರಾಣ ನನಗೆ. ಅವ್ರಿಗೋಸ್ಕರ ಪ್ರಾಣನೇ ಬೇಕಾದ್ರೆ ಕೊಟ್ಬಿಡ್ತೀನಿ. ಫಕಿಂಗ್ ಮ್ಯಾನೇಜ್ ಈ ಸತ ಯುದ್ಧನೇ ಬೇರೆ.